5 ಬಿಗ್ಗೆಸ್ಟ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಸಾಕು. ಫಸ್ಟ್ ಅಪ್ಡೇಟ್, ಬೆನ್ ಸ್ಟೋಕ್ಸ್ ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾವಾಗ ಬೆನ್ ಸ್ಟೋಕ್ಸ್ ಅವರು ಇಂಟರ್ ನ್ಯಾಷನಲ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ನ ಕೊಟ್ಟರು, ಈಗ ಬೆನ್ ಸ್ಟೋಕ್ಸ್ ಅವರು ಫೈರ್ ಆಗ್ತಾ ಇದ್ದಾರೆ. ಮೊನ್ನೆ ಮ್ಯಾಚ್ ಅಲ್ಲಿ 100 ಮತ್ತು ನಿನ್ನೆ ಮ್ಯಾಚ್ ಅಲ್ಲಿ 50+ ರನ್ಸ್ ಅನ್ನು ಸ್ಕೋರ್ ಮಾಡಿದರೆ. ಅಟ್ ಪ್ರೆಸೆಂಟ್ ಬೆನ್ ಸ್ಟೋಕ್ಸ್ ಅವರು ಫ್ರಾಂಚೈಸ್ಗೆ ಇಂಪ್ರೆಸ್ ಮಾಡ್ತಾ ಇದ್ದಾರೆ. ಕಾಂಟ್ ವೇಟ್ IPL 2027 ಅಲ್ಲಿ ಬೆನ್ ಸ್ಟೋಕ್ಸ್ ಅವರ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತೇಳಿ ನೋಡಮ್ಮ. ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಫ್ರಾಂಚೈಸ್ ಅವರು ಬೆನ್ ಸ್ಟೋಕ್ಸ್ ಗೆ ಪಿಕ್ ಮಾಡ್ತಾರ ಅಥವಾ ನಮಸ್ಕಾರ ಹೇಳ್ತಾರ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ವಿರಾಟ್ ಮತ್ತು ರೋಹಿತ್ ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ ವಿರಾಟ್ ಮತ್ತು ರೋಹಿತ್ ಆ ಒಂದು ODI ವರ್ಲ್ಡ್ ಕಪ್ 2027 ಗೆ ಪ್ರಿಪರೇಷನ್ ಗೋಸ್ಕರ ಮತ್ತೆ ವಿಜಯ ಹಜಾರೆ ಟ್ರೋಫಿಯಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ. ಸೊ ಗುಡ್ ನ್ಯೂಸ್ ಪ್ರತಿಯೊಬ್ಬ ವಿರಾಟ್ ಮತ್ತು ರೋಹಿತ್ ಫ್ಯಾನ್ಸ್ ಗೆ. ಆದ್ರೆ ಒಂದು ಮಾತ್ರ ಕನ್ಫರ್ಮ್ ಆಗಿರ್ತೀನಿ, ಯಾವುದೇ ಕಾರಣಕ್ಕೂ ನೀವು ರಿಟೈರ್ಮೆಂಟ್ ಬಗ್ಗೆ ಟೆನ್ಷನ್ ಪಡುವಂತಹ ಅವಶ್ಯಕತೆ ಇಲ್ಲ ವಿರಾಟ್ ಮತ್ತು ರೋಹಿತ್ ಬಗ್ಗೆ. ಯಾಕಪ್ಪ ಅಂದ್ರೆ ಕನ್ಫರ್ಮ್ ಆಗಿದೆ, ವಿರಾಟ್ ಮತ್ತು ರೋಹಿತ್ ಆ ಒಂದು ODI ವರ್ಲ್ಡ್ ಕಪ್ 2027 ಅಲ್ಲಿ ಆಡ್ತಾರೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ಜಾಸ್ ಬಟ್ಲರ್ ರೋಹಿತ್ ಬಗ್ಗೆ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಆಲ್ ಟೈಮ್ ಫೇವರೇಟ್ ಪ್ಲೇಯರ್ ಲಿಸ್ಟ್ ಅಲ್ಲಿ ರೋಹಿತ್ ಶರ್ಮಾ ಒನ್ ಆಫ್ ಮೈ ಫೇವರೇಟ್ ಪ್ಲೇಯರ್ ಅಂತೇಳಿ. ಸೊ ಬಿಗ್ ಪ್ಲೇಯರ್ ನ ಒಬ್ಬ ಬಿಗ್ ಪ್ಲೇಯರ್ ಬಗ್ಗೆ ಹೇಳ್ತಿರೋದು. ಸೊ ವಿಚ್ ಈಸ್ ಇಂಟ್ರೆಸ್ಟಿಂಗ್. ಆತರ ಅವರ ಇದೆ ರೋಹಿತ್ ಶರ್ಮಾದು. ಆದ್ರೆ ಜಾಸ್ ಬಟ್ಲರ್ಗೆ ಒಂದೇ ಒಂದು ಮಾತು ನನ್ನ ಕಡೆಯಿಂದ, ನೀವು ಏನೇ ಮಾಡಿ ಜಸ್ಟ್ ಅಜಿತ್ ಅಗರ್ಕರ್ಗೆ ಮತ್ತು ಗೌತಮ್ ಗಂಭೀರ್ ಅವರ ಬಾಯಲ್ಲಿ ಸ್ವಲ್ಪ ಹೇತ್ಬಿಡಿ ಸಾಕು. ನೆಕ್ಸ್ಟ್ ಅಪ್ಡೇಟ್, ಜೋ ರೂಟ್ ಆಲ್ ಸೆಟ್ ಮತ್ತೆ ಇಂಗ್ಲೆಂಡ್ ಟೆಸ್ಟ್ ಕ್ಯಾಪ್ಟನ್ ಆಗಿ ಮತ್ತೆ ರೀ ಅಪಾಯಿಂಟ್ಮೆಂಟ್ ಆಗಲಿದ್ದಾರೆ. ದ ಆಶಸ್ ಬರ್ತಿದಾವೆ. ಆ ಒಂದು ಆಶಸ್ಗೆ ಜೋ ರೂಟ್ ಮತ್ತೆ ಆಸ್ ಎ ಕ್ಯಾಪ್ಟನ್ ಆಗಿ ಕಂಟಿನ್ಯೂ ಆಗಲಿದ್ದಾರೆ. ಸೊ ನಾವು ಥಿಂಕ್ ಮಾಡಿದ್ವಿ ಅಲ್ಲಿ ಹರಿ ಬ್ರೂಕ್ ಅವರು ಆಸ್ ಎ ಕ್ಯಾಪ್ಟನ್ ಆಗಿ ಟೀಮ್ ಅನ್ನು ಲೀಡ್ ಮಾಡಬಹುದು ಅಂತೇಳಿ. ಆದ್ರೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಜೋ ರೂಟ್ಗೆ ಓಟನ್ನು ಹಾಕಿದ್ದಾರೆ. ನೋಡಮ್ಮ ಹೆಂಗ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಜೋ ರೂಟ್ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ಭುವನೇಶ್ವರ್ ಕುಮಾರ್ ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡಲೇಬೇಕು. ಲಾಸ್ಟ್ 2 ವರ್ಷ RCB ಟೀಮ್ ಅಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟರು ನಮ್ಮ BCCI ದವರು ಅವ್ರನ್ನ ನೋಡ್ತಾ ಇಲ್ಲ. ಎಸ್ಪೆಷಲಿ ಈಗ ಬರ್ತಿರುವಂತಹ ಆ ಒಂದು ODI ವರ್ಲ್ಡ್ ಕಪ್ 2027 ಭುವನೇಶ್ವರ್ ಕುಮಾರ್ ಅವರ ಮೈಂಡ್ ಅಲ್ಲಿ ಪಕ್ಕ ಇರುತ್ತೆ. ಬಟ್ ಈಗ ಅಶ್ವಿನ್ ಲೇಟೆಸ್ಟ್ ಆಗಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಲಾಸ್ಟ್ 2 ವರ್ಷ ಭುವನೇಶ್ವರ್ ಕುಮಾರ್ ಅವರು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸ್ಟಿಲ್ ನಮ್ಮ BCCI ದವರು ಅವ್ರನ್ನ ನೋಡ್ತಾ ಇಲ್ಲ. ನನ್ನ ಪ್ರಕಾರ ಅವ್ರನ್ನ ಪಿಕ್ ಮಾಡಲೇಬೇಕು. ನಾನು ಸ್ಟ್ರೈಟ್ ಅವೇ ಅವರಿಗೆ ODI ವರ್ಲ್ಡ್ ಕಪ್ ಸ್ಕ್ವಾಡ್ ಅಲ್ಲಿ ಪಿಕ್ ಮಾಡಿ ಅಂತ ಹೇಳ್ತಲ್ಲ, ಜಸ್ಟ್ ಟ್ರೈ ಮಾಡಿ. ಅವರಿಗೆ ಟ್ರೈ ಮಾಡಿ ಪರ್ಫಾರ್ಮೆನ್ಸ್ ನ ಕೊಟ್ರೆ ಮಾತ್ರ ಅವರಿಗೆ ಪಿಕ್ ಮಾಡಿ, ಇಲ್ಲಪ್ಪ ಅಂದ್ರೆ ಬಿಟ್ಬಿಡಿ. ಯಾಕಪ್ಪ ಅಂದ್ರೆ ಅವರು ಈ ಒಂದು ಚಾನ್ಸ್ ನ ಡಿಸರ್ವ್ ಮಾಡ್ತಾರೆ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. 3 ಪಾಯಿಂಟ್ ಹೇಳಿದ್ದಾರೆ ಭುವನೇಶ್ವರ್ ಕುಮಾರ್ ಅವರ ಬಗ್ಗೆ. ಏನಪ್ಪಾ ಅಂದ್ರೆ ಭುವನೇಶ್ವರ್ ಕುಮಾರ್ ಫಿಟ್ ಇದ್ದಾರೆ, RCB ಗೆ ಬಿಗ್ಗೆಸ್ಟ್ ಮ್ಯಾಚ್ ವಿನ್ನರ್, ನ್ಯೂ ಬಾಲ್ ಇಂದ ಸ್ವಿಂಗ್ ಮಾಡ್ತಾರೆ, ಡೆತ್ ನಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಸ್ಮಾರ್ಟ್ ವೇರಿಯೇಷನ್ಸ್ ಇದಾವೆ. ಅದೇ ರೀತಿಯಾಗಿ ಬ್ಯಾಟಿಂಗ್ ಇಂದ ಒಂದು ಒಳ್ಳೆ ಬ್ಯಾಟಿಂಗ್ ಕೂಡ ಮಾಡಿ ಕೊಡ್ತಾರೆ. ಇಂತ ಒಬ್ಬ ಪ್ಲೇಯರ್ಗೆ ನಮ್ಮ BCCI ದವರು ನೆಕ್ಸ್ಟ್ ಬರುವಂತಹ ಆ ಒಂದು ODI ವರ್ಲ್ಡ್ ಕಪ್ 2027 ಗೆ ಪಿಕ್ ಮಾಡಲೇಬೇಕು ಅಂತೇಳಿ ಅಶ್ವಿನ್ BCCI ದವರಿಗೆ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ನೀವೇನಂತೀರಾ, ಭುವನೇಶ್ವರ್ ಕುಮಾರ್ ಈ ಒಂದು ಚಾನ್ಸ್ ನ ಡಿಸರ್ವ್ ಮಾಡ್ತಾರಾ ಅಥವಾ ಇಲ್ಲ? ಪ್ರತಿಯೊಬ್ಬರು ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್, ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಅಪ್ಡೇಟ್. ಹಾರ್ದಿಕ್ ಪಾಂಡ್ಯ ಅವರು ರೀಸೆಂಟ್ ಆಗಿ ನಮಗೆ ಕಾಣ್ತಾ ಇಲ್ಲ, ಬಟ್ ಸದ್ಯ ಅವರು ನಮ್ಮ ಬೆಂಗಳೂರಿನಲ್ಲಿ ಇದ್ದಾರೆ. ಸೊ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಏನಪ್ಪಾ ಇನ್ಫಾರ್ಮೇಶನ್ ಅಂದ್ರೆ ಸದ್ಯ ಹಾರ್ದಿಕ್ ಪಾಂಡ್ಯ ಅವರು ಬರೋಬ್ಬರಿ ಪ್ರತಿದಿನ 12 ಓವರ್ಸ್ ಬಾಲಿಂಗ್ ಪ್ರಾಕ್ಟೀಸ್ ನ ಮಾಡ್ತಾ ಇದ್ದಾರೆ ಮತ್ತು ಸ್ವೀಪ್ ಶಾಟ್ಸ್ ನ ಕರಿತಾ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಸೊ ಕಾಂಟ್ ವೇಟ್, ನೀವು ಯಾವಾಗಾದ್ರೂ ಬನ್ನಿ, ಬಟ್ ನಮಗೆ ಮಾತ್ರ ಆ ಒಂದು ODI ವರ್ಲ್ಡ್ ಕಪ್ 2027 ಗೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೇಯರು. ಸೊ ಸಾಕಷ್ಟು ಆಲ್ರೌಂಡರ್ ಇದ್ದಾರೆ, ಬಟ್ ನಾಟ್ ಅಪ್ ಟು ದಿ ಮಾರ್ಕ್. ನಿಮ್ಮ ಒಂದು ಕ್ಯಾಲಿಬರ್ಗೆ ಯಾರು ಕೂಡ ಮ್ಯಾಚ್ ಮಾಡೋಕೆ ಆಗಲ್ಲ. ಸೊ ಬೇಗ ಫಿಟ್ ಆಗಿ ಬೇಗ ಕಮ್ ಬ್ಯಾಕ್ ಮಾಡಿ. ನಿಮ್ಮ ಕಮ್ ಬ್ಯಾಕ್ ಗೋಸ್ಕರ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್, CSK ಫ್ಯಾನ್ಸ್ ಗೆ ಬರೋಬ್ಬರಿ ಒಂದು 4 ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದಾವೆ. ಸೊ ವಿಚ್ ಇಸ್ ಬಿಗ್ಗೆಸ್ಟ್ ಅಪ್ಡೇಟ್. ಫಸ್ಟ್, ಟೈಮ್ಸ್ ಆಫ್ ಇಂಡಿಯಾ ಬಿಗ್ ರಿಪೋರ್ಟ್ ಮಾಡಿದೆ. ಏನಪ್ಪಾ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಬಿಗ್ ಮೀಟಿಂಗ್ ಇದೆ. ಈ ಒಂದು ಮೀಟಿಂಗ್ ಅಲ್ಲಿ ಟಫ್ ನಿರ್ಧಾರ ಮಾಡ್ತಾ ಇದ್ದಾರೆ. ಟ್ರೇಡ್ ಆಗಲಿ, ಕೋಚಿಂಗ್ ಸ್ಟಾಫ್ ಆಗಲಿ,
ಮತ್ತು ವೆರಿ ವೆರಿ ಇಂಪಾರ್ಟೆಂಟ್, ಕ್ಯಾಪ್ಟನ್ಸಿ ಕೂಡ ಚೇಂಜ್ ಆಗ್ತಾ ಇದ್ರೆ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇದರಲ್ಲಿ ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್, ಕ್ಯಾಪ್ಟನ್ಸಿ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಕೆಲವೊಂದು ರಿಪೋರ್ಟ್ಸ್ ನ ಪ್ರಕಾರ ಸಂಜು ಸ್ಯಾಮ್ಸನ್ ಆಲ್ ಸೆಟ್ ಚೆನ್ನೈ ಸೂಪರ್ ಕಿಂಗ್ಸ್ ಗೆ ಆಸ್ ಎ ಕ್ಯಾಪ್ಟನ್ ಆಗಿ ಅಪಾಯಿಂಟ್ಮೆಂಟ್ ಆಗಲಿದ್ದಾರೆ ಅಂತೇಳಿ ಕೆಲವೊಂದು ರಿಪೋರ್ಟ್ಸ್ ಕೂಡ ಸಜೆಸ್ಟ್ ಮಾಡ್ತಾ ಇದ್ದಾವೆ. ಸೊ ವಿ ಹ್ಯಾವ್ ಟು ವೇಟ್, ನೆಕ್ಸ್ಟ್ ವೀಕ್ ಅಲ್ಲಿ ಮೀಟಿಂಗ್ ಇದೆ, ಆ ಒಂದು ಮೀಟಿಂಗ್ ಅಂದ್ರೆ ನಮಗೆ ಇನ್ಫಾರ್ಮೇಶನ್ ಬರುತ್ತೆ. ನೆಕ್ಸ್ಟ್ ಅಪ್ಡೇಟ್, ಆಸ್ ಎ ಕೋಚ್ ಆಗಿ ಹೇಮಂಗ್ ಬದನೂರಿಗೆ ಪಿಕ್ ಮಾಡಲಿದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ನೋಡಮ್ಮ, ಹೇಮಂಗ್ ಬದನೆ ನಾಟ್ ಅಪ್ ದಿ ಮಾರ್ಕ್ ಲಾಸ್ಟ್ 2 ವರ್ಷ DC ಟೀಮ್ ಅಲ್ಲಿ, ಬಟ್ ಸ್ಟಿಲ್ CSK ಯಾಕೆ ಹೇಮಂಗ್ ಬದನಿಗೆ ಪಿಕ್ ಮಾಡಿದರೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬರಬೇಕಾಗಿದೆ. ನೆಕ್ಸ್ಟ್ ಅಪ್ಡೇಟ್, ಇದು ಮಾತ್ರ ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್, ಒಬ್ಬ ಲೆಜೆಂಡ್ ಪ್ಲೇಯರ್ CSK ಟೀಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ವಿಚ್ ಇಸ್ ಅ ಸರ್ಪ್ರೈಸ್ ನನ್ನ ಪ್ರಕಾರ. ಯಾಕಪ್ಪ ಅಂದ್ರೆ ಒಬ್ಬ ಲೆಜೆಂಡ್ ಪ್ಲೇಯರ್ ಇಂತ ಒಂದು ರಿಕ್ವೆಸ್ಟ್ ಮಾಡುವಂತಹ ಅವಶ್ಯಕತೆ ಇಲ್ಲ CSK. ಬಟ್ ಏನಪ್ಪಾ ಅಂದ್ರೆ ಡೇಲ್ ಸ್ಟೇನ್ ಎಂತ ಒಬ್ಬ ಲೆಜೆಂಡ್ ಪ್ಲೇಯರ್, ಅದು ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ಗೆ ಗೊತ್ತಿರೋದು. ಸೊ ಅವರ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅಲ್ಲಿ ನಾನು ಆಸ್ ಎ ಕೋಚಿಂಗ್ ಸ್ಟಾಫ್ ಆಗಿ ಇರಬೇಕು ಅಂತೇಳಿ ಅವರ ಡ್ರೀಮ್ ಅಂತೆ. ಸೊ ಬಿಗ್ಗೆಸ್ಟ್ ಡ್ರೀಮ್ ಅದು. ಬೇಕಾದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ನನ್ನ ಪೇ ಕಟ್ ಅಲ್ಲಿ ಕಟ್ ಮಾಡ್ಲಿ ಪರವಾಗಿಲ್ಲ, ಅಂದ್ರೆ ನನಗೆ ಕೊಡುವಂತ ಸ್ಯಾಲರಿಲಿ ಅವರು ಅರ್ಧ ಕಟ್ ಮಾಡಿ ಕೊಡ್ಲಿ ಪರವಾಗಿಲ್ಲ, ಬಟ್ ನಾನು ಯಾವುದೇ ಕಾರಣಕ್ಕೂ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅಲ್ಲಿ ಆಸ್ ಎ ಕೋಚಿಂಗ್ ಸ್ಟಾಫ್ ಆಗಿ ಇರಲೇಬೇಕು ಅಂತೇಳಿ ಅವರ ಡಿಮ್ಯಾಂಡ್. ಇಂತ ಒಬ್ಬ ಲೆಜೆಂಡ್ ಪ್ಲೇಯರ್ ರಿಕ್ವೆಸ್ಟ್ ಮಾಡ್ತಿದ್ರೆ, ಒಬ್ಬ ಕ್ವಾಲಿಟಿ ಪ್ಲೇಯರ್, ನೀವೇನಾದ್ರೂ ಡೇಲ್ ಸ್ಟೇನ್ಗೆ ಆಸ್ ಎ ಬಾಲಿಂಗ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದ್ರೆ ಫ್ಯಾಬುಲಸ್ ಆಗಿ ಪರ್ಫಾರ್ಮೆನ್ಸ್ ಕೊಡೋದು ಗ್ಯಾರಂಟಿ. ಒಬ್ಬ ಲೆಜೆಂಡ್ ಪ್ಲೇಯರ್ ಈ ತರ ರಿಕ್ವೆಸ್ಟ್ ಮಾಡುವಂತಹ ಅವಶ್ಯಕತೆ ಇಲ್ಲ, ಬಟ್ ರಿಕ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿ. ಸೊ ಬೇಗ ಪಿಕ್ ಮಾಡಿ, ಇಂತ ಒಂದು ಚಾನ್ಸ್ ಮತ್ತೆ ನಿಮಗೆ ಸಿಗಲ್ಲ. ಒಬ್ಬ ಗುಡ್ ಪ್ಲೇಯರ್ ಚೆನ್ನಾಗಿ ಎಂಟ್ರಿ ಕೊಟ್ಟರೆ ಡೆಫಿನೆಟ್ ಆಗಿ ಚೆನ್ನಾಗಿ ಅದು ಬೆನಿಫಿಟ್ ಅದು. ಸೊ ನೀವೇನಂತ ಚೆನ್ನೈ ಫ್ಯಾನ್ಸ್ ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್, ನಮ್ಮ BCCI ಎಷ್ಟು ಜಿಲ್ಲೆ ಆಗುತ್ತೋ ಅಷ್ಟು ಜಲ್ದಿ ಆ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ನ ಕಿತ್ತಿ ಹಾಕ್ಲೇಬೇಕು. ಯಾಕಂದ್ರೆ ಕೆಲವೊಬ್ರು ಪ್ಲೇಯರ್ಸ್ ಆ ಒಂದು ಕೆರಿಯರ್ ಹೋಗ್ತಿದೆ. ಫಾರ್ ಎಕ್ಸಾಂಪಲ್ ನೀವೇ ಥಿಂಕ್ ಮಾಡಿ, ಆಶುತೋಷ್ ಶರ್ಮಾ DC ಟೀಮ್ ಅಲ್ಲಿ ಜಸ್ಟ್ ಫಿನಿಶಿಂಗ್ ಅಷ್ಟೆಲ್ಲ ಒಂದು ಕ್ವಾಲಿಟಿ ಬಾಲರ್ ಕೂಡ ಹೌದು. ಸದ್ಯ ನಡೆದಿರುವಂತಹ ಹ್ಯಾಮ್ಶಿರ್ ಆ ಒಂದು ಒನ್ ಡೇ ಕಪ್ ಅಲ್ಲಿ ಫಸ್ಟ್ ಮ್ಯಾಚ್ ಅಲ್ಲಿ 3 ವಿಕೆಟ್, ಸೆಕೆಂಡ್ ಮ್ಯಾಚ್ ಅಲ್ಲಿ 4 ವಿಕೆಟ್ ನ ತೆಗೆದುಕೊಂಡಿದ್ದಾರೆ. ಸೊ ಈ ಒಂದು ಪರ್ಫಾರ್ಮೆನ್ಸ್ ನೋಡಿದ ಮೇಲೆ ನನಗೆ ಅನ್ಸಿದೆ ಆಶುತೋಷ್ ಶರ್ಮಾ ಅವರಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ. ಆ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಂದ್ರಿಂದ ಸಾಕಷ್ಟು ಪ್ಲೇಯರ್ಸ್ ಅವರ ಆ ಒಂದು ಕ್ಯಾಲಿಬರ್ ನ ಪ್ರೂವ್ ಮಾಡಕ್ಕೆ ಆಗ್ತಾ ಇಲ್ಲ. ಸೊ ಬಾಲಿಂಗ್ ಇಂದ ಬ್ಯಾಟಿಂಗ್ ಇಂದ ಆ ಒಂದು ಪರ್ಫಾರ್ಮೆನ್ಸ್ ನ ಕೊಡ್ತಾರೆ, ಆ ಒಂದು ಎಬಿಲಿಟಿ ಸಾಕಷ್ಟು ಪ್ಲೇಯರ್ ಹತ್ರ ಇದೆ. ಆದ್ರೆ ಆ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಂದ್ರಿಂದ ಬ್ಯಾಟಿಂಗ್ ಅಷ್ಟೇ ಮಾಡಬೇಕು, ಬಾಲಿಂಗ್ ಅಷ್ಟೇ ಹಾಕಿದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಸೊ ಬೇಗನೆ ನಮ್ಮ BCCI ಒಂದು ಬಿಗ್ ಮೀಟಿಂಗ್ ಮಾಡಿ ಆ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ನ ಕಿತ್ತಿ ಹಾಕ್ಲೇಬೇಕು. ನೀವೇನಂತೀರಾ, ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇರ್ಬೇಕಾ ಅಥವಾ ಬೇಡ? ಕಮೆಂಟ್ಸ್ ಮಾಡಿ ಬೇಗ. ಸೊ ಈ ಒಂದು ಅಪ್ಡೇಟ್ ನಲ್ಲಿ ಏನಾದ್ರು ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡ್ಬಿಡ್ರಿ. ನಿಮ್ಮೆಲ್ಲ ಕಮೆಂಟ್ಸ್ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸಿಗೋಣ.